ಸಿಡಬ್ಲ್ಯೂಆರ್ಸಿ ಆದೇಶದಂತೆ ತಮಿಳುನಾಡಿಗೆ ನೀರು ಬಿಟ್ಟರೆ ರಾಜ್ಯಕ್ಕೆ ಸಂಕಷ್ಟ ಫಿಕ್ಸು. ಯಾರ್ಯಾರು ಕಾವೇರಿ ನದಿ ಪಾತ್ರದಲ್ಲಿ ರೈತರಿದ್ದಾರೆ, ಜನರಿದ್ದಾರೆ, ಎಲ್ರಿಗೂ ಕೂಡ ಸಂಕಷ್ಟ ಎದುರಾಗುತ್ತೆ. ಪ್ರತಿದಿನ ಬೆಂಗಳೂರಿಗೆ 2 ಟಿಎಂಸಿ ಕಾವೇರಿ ನೀರು ಪೂರೈಕೆ ಆಗುತ್ತೆ. ಬರೋಬ್ಬರಿ 5 ಹಂತಗಳ ಮೂಲಕವಾಗಿ ರಾಜಧಾನಿಗೆ ಕಾವೇರಿ ನೀರನ್ನು ಸಪ್ಲೈ ಮಾಡಲಾಗುತ್ತೆ. ಪ್ರತಿನಿತ್ಯ 20 ಲಕ್ಷ ಕಾವೇರಿ ಸಂಪರ್ಕಗಳಿಗೆ ನೀರು ಪೂರೈಕೆ ಮಾಡಲಾಗುತ್ತೆ. ಜಲಮಂಡಳಿ ಒಟ್ಟು 20 ಲಕ್ಷ ಸಂಪರ್ಕಗಳಿಗೆ ನೀರನ್ನು ಪೂರೈಕೆ ಮಾಡುತ್ತೆ. ಸಿಡಬ್ಲ್ಯೂಆರ್ಸಿ ನಿಯಮದಂತೆ ನೀರು ಹರಿಸಿದ್ದೇ ಆದರೆ ನೀರು ಪೂರೈಕೆ ಮಾಡುವಲ್ಲಿ ವ್ಯತ್ಯಯ ಉಂಟಾಗುತ್ತೆ. ಟಿಎಂಸಿ ಏನೀಗ ಸದ್ಯಕ್ಕೆ ತಮಿಳುನಾಡೇನು ಕೇಳ್ತಾ ಇದೆ, ಅದಕ್ಕೆ ನೀರು ಹರಿಸಿದ್ದೇ ಆದರೆ ಆಗ ಸಹಜವಾಗಿ ಬೆಂಗಳೂರಿನಲ್ಲಿ ನೀರು ಪೂರೈಕೆ ವ್ಯತ್ಯಯ ಉಂಟಾಗುತ್ತೆ. ಈಗಾಗಲೇ ಬೆಂಗಳೂರಿಗೆ ಕಾವೇರಿ ನೀರನ್ನು ಕಾಯ್ದಿರಿಸಬೇಕು ಅಂತ ಜಲಮಂಡಳಿ ಈಗ ಮನವಿ ಮಾಡಿಕೊಂಡಿದೆ. ಈಗಾಗಲೇ ಕಾವೇರಿ ನೀರಾವರಿ ನಿಗಮಕ್ಕೆ ಪತ್ರ ಬರೆದು ಮನವಿ ಕೂಡ ಮಾಡಿದ್ದಾರೆ ಜಲಮಂಡಳಿಯವರು. ನೀರು ಇದೆಯಂತ, ಏನು ಅಲ್ಪ ಸ್ವಲ್ಪ ನೀರಿದೆ, ಅದನ್ನು ಉಳಿಸ್ಕೊಳ್ಬೇಕು. ಒಂದು ವೇಳೆ ಪೋಲ್ ಮಾಡಿದ್ದೇ ಆದರೆ, ಇಲ್ಲ ನೀವೇನೋ ತಮಿಳುನಾಡಿಗೆ ಬಿಡಬೇಕಂತ ಏನಾದರೂ ಬಿಟ್ಟರೆ ಆಗ ಕರ್ನಾಟಕದಲ್ಲಿ ಬೆಂಗಳೂರಿನಲ್ಲಿ ಸಮಸ್ಯೆಗಳು ಉಂಟಾಗುತ್ತೆ ಅಂತ ಮನವಿ ಮಾಡ್ಕೊಂಡಿದ್ದಾರೆ. ಈ ವರ್ಷದ ಅಂತ್ಯದವರೆಗೆ ಬೆಂಗಳೂರಿಗೆ ಒಟ್ಟು 10 ಟಿಎಂಸಿ ನೀರು ಅಗತ್ಯತೆ ಇದೆ. ಆದರೆ ಕಾವೇರಿ ನದಿಯಲ್ಲಿ ದಿನದಿಂದ ದಿನಕ್ಕೆ ನೀರಿನ ಪ್ರಮಾಣ ಕಡಿಮೆ ಆಗ್ತಾ ಇದೆ. ಕಾವೇರಿ ನದಿಯಿಂದ ಮಂಡ್ಯ, ಮೈಸೂರು ಭಾಗಕ್ಕೆ ನೀರು ಸಪ್ಲೈ ಆಗಬೇಕು. ಹೀಗಾಗಿ ಮುಂದಿನ ದಿನಗಳಲ್ಲಿ ನೀರಿನ ಕೊರತೆ ಎದುರಾಗದಂತೆ ನೋಡಿಕೊಳ್ಳಿ ಅಂತ ಪತ್ರ ಬರೆದಿದ್ದಾರೆ.